ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ಬಂದ್ಬಿಟ್ಟು ಈ ಹೋಟೆಲ್ನ ಚೆಕ್ಔಟ್ ಮಾಡೋ ಟೈಮ್ ಬಂದಿದೆ. ಆಲ್ಮೋಸ್ಟ್ 13 ಡೇಸ್ ಈ ಹೋಟೆಲಿದ್ದೆ. ಕೊನೆಗೂ ಈ ಹೋಟೆಲ್ನ ಚೆಕ್ಔಟ್ ಮಾಡೋ ಸಮಯ ಬಂದಿದೆ ನನಗೆ. ಸೊ ನೀವು ನೋಡ್ಬೋದು ಇಲ್ಲೆಲ್ಲನೂ ಪ್ಯಾಕಿಂಗ್ ಎಲ್ಲ ಮಾಡಿದ್ದೆ. ಸೊ ನೆನ್ನೆನೇ 2 ಸೂಟ್ಕೇಸ್ ಕಳಿಸಿದ್ದೀನಿ. ಸೊ ನೆಕ್ಸ್ಟ್ ರೂಮ್ಗೆ ಹೋಗೋರು ಯಾರಿದ್ದಾರೋ ಸೊ ಅವ್ರು ಬಂದು ತೊಗೊಂಡೋದ್ರು. ಪಾಪ ನನ್ನ ಪಿಕ್ ಮಾಡಿಕೊಂಡು ರೂಮೆಲ್ಲ ತೋರಿಸಿ ಹಾಗೆ ಸೂಟ್ಕೇಸು ಎಲ್ಲ ತೊಗೊಂಡೋದ್ರೆ. ಈಗ ಇಲ್ಲಿ ನೋಡಿದ್ರೆ ಇದೊಂದು ಬ್ಯಾಗು, ರೈಸ್ ಬ್ಯಾಗ್ ಉಳ್ದೋಗಿದೆ, ಜಾಗನೇ ಇಲ್ಲ ಅದನ್ನ ಹಾಕೋಕ್ಕೆ. ಇದು ಚಿಪ್ಸು. ಲಾಸ್ಟ್ ಟೈಮ್ ನಮ್ಮ ಅತ್ತಿಗೆಯವರು ಕಳಿಸ್ಕೊಟ್ರು. ನನಗೆ ಇಲ್ಲಿ ಗ್ರಾಸರಿ ಶಾಪ್ ದೂರ ಇದೆ ಅಂತ ಹೇಳಿದ್ದಕ್ಕೆ ಎಲ್ಲನೂ ನನಗೆ ಇಲ್ಲಿ ಕಳಿಸ್ಕೊಟ್ರು ಅವರು. ಬಟ್ ಇವಾಗ ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಹೋಗೋಕ್ಕಾಗತ್ತೆ. ಇದರಲ್ಲೆಲ್ಲ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಎಲ್ಲ ಫಿಲ್ ಆಗಿಬಿಟ್ಟೈತೆ. ಲ್ಯಾಪ್ಟಾಪ್ಸು, ಚಾರ್ಜಸ್ಸು, ಹೆಡ್ಫೋನ್ಸು ಎಲ್ಲ ಫಿಲ್ ಆಗಿಬಿಟ್ಟೈತೆ. ಸೊ ನೋಡೋಣ, ಇದನ್ನು ಹೆಂಗಾದರೂ ಮಾಡಿ ಫಿಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ನಾನು. ಆ್ಯಕ್ಚುಲಿ ಬಂದ್ಬಿಟ್ಟು ನಂದು ಚೆಕ್ಔಟ್ ಇದ್ದಿದ್ದು 11 ಗಂಟೆಗೆ. ನಾನು ಹೋಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋದಾಗ ರಿಕ್ವೆಸ್ಟ್ ಮಾಡ್ಕೊಂಡೆ. ಸೊ ಈ ಥರ 12 o'clockವರೆಗೂ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ 1 hour. ಬಿಕಾಸ್ ನನಗೆ ಅಲ್ಲಿ ಹೋಗೋದಕ್ಕೆ ಚೆಕ್-ಇನ್ ಲೇಟ್ ಆಗಿದೆ ಅಂತ ಹೇಳಿದ್ದಕ್ಕೆ ಅವರೂ ಎಕ್ಸೆಪ್ಟ್ ಮಾಡಿದರು. ಸೊ ಹಾಗಾಗಿ 11 o'clock ಇದ್ದಿದ್ದು, ಇವಾಗ ನಾನು 12 o'clock ಚೆಕ್ಔಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಹಾಫ್ ಆನ್ ಅವರ್, ಇಲ್ಲಿ ಆಲ್ರೆಡಿ 11:39, ಇನ್ನೊಂದು 20 ಮಿನಿಟ್ಸಲ್ಲಿ ನಾನು ಚೆಕ್ಔಟ್ ಮಾಡಬೇಕು. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಆಯಿತು. ಇನ್ನೇನಿದ್ರು ನಾವು ಒಂದೆರಡು ಐಟಮ್ನ ಸೇರಿಸಿದ್ರೆ ಸರಿ ಹೋಗುತ್ತೆ ನನಗೆ. ಸೊ ಇಲ್ಲಿಂದ ಈಗ ಊಬರ್ನ ಬುಕ್ ಮಾಡಿಕೊಂಡು ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿ ರಿಸೆಪ್ಷನಲ್ಲಿ ನೋಡಬೇಕು, ಅದೆಲ್ಲ ಫುಲ್ 13 ಡೇಸ್ ಅಲ್ವಾ. ಸೊ ಅಮೌಂಟ್ ಎಲ್ಲ ಎಷ್ಟು ಅಪ್ರೂವ್ ಆಗಿದೆ, ಎಷ್ಟು ಇದಾಗಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಕ್ಯಾಬಲ್ಲೆಲ್ಲ ಲಗೇಜ್ ಹಾಕ್ಕೊಂಡು ಹೋಗಬೇಕು. ಇಲ್ಲಿಂದ 13 miles, ಇಟ್ಸ್ ಲೈಕ್ ಅರೌಂಡ್ 20 kilometers. ನೋಡಬೇಕು ಎಷ್ಟು ಗುಂಟೆ ಮಾರಬೇಕು ನಾನು ಅಂತ ಗೊತ್ತಿಲ್ಲ, ಹೋಗಿ ನೋಡೋಣ. ನನಗಂತೂ ಸಖತ್ ಬೇಜಾರಾಗ್ತಿದೆ. ಇಲ್ಲಿ ನೋಡ್ರಿ, ಇದೆಲ್ಲ ಪಾಪ ನಮ್ಮ ಅತ್ತಿಗೆಯವರು ಆರ್ಡ್ರ್ ಮಾಡಿದರು. ಆ್ಯಕ್ಚುಲಿ ಜಾಸ್ತಿ ಆರ್ಡ್ರ್ ಮಾಡಿಬಿಟ್ಟಿದ್ರು, ಅದಕ್ಕೆ ನೋಡ್ರಿ ಎಲ್ಲ ಬೂದಿಡ್ಬಿಟ್ಟೈತೆ. ಆಮೇಲೆ ಇದು ನಾನು ಇಂಡ್ಯಾದಿಂದ ತೊಗೊಂಬಂದಿದ್ದೆ. ನನಗೆ ಕಾಯಿ ಹೋಳಿಗೆ ಅಂದರೆ ಭಾರಿ ಇಷ್ಟ ಅಂತ ಹೇಳ್ಬಿಟ್ಟು ಜಸ್ಟ್ 2-3 ತಿಂದಿದ್ದೀನಿ ಅಷ್ಟೇ. ನನಗೆ ಗೊತ್ತಿಲ್ಲ ಅದು ಏನಕ್ಕೆ ತಿನ್ನೋಕ್ಕೆ ಮನಸ್ಸಿಲ್ಲ. ಅದೇ ಹೇಳ್ತಿದ್ದಲ್ಲ, ಇಲ್ಲಿ ಒಂಥರ ಲೋನ್ಲಿನೆಸ್ ಫೀಲ್ ಆಗ್ಬಿಟ್ಟು ಊಟ ಮಾಡೋಕ್ಕೂ ಇಷ್ಟ ಇಲ್ಲ, ಕೆಲಸ ಮಾಡೋಕ್ಕೂ ಇಷ್ಟ ಇಲ್ಲ. ಇಲ್ಲೆಲ್ಲ ನೋಡ್ರಿ, ಇದು ಆ್ಯಕ್ಚುಲಿ 2 ಪೌಂಡ್ ಅವ್ರು ಮಾಡಿದ್ದು. ಒಂದು ಆಲ್ಮೋಸ್ಟ್ ಖಾಲಿ ಆಯಿತು, ಇನ್ನೊಂದಂತೂ ಫುಲ್ ಉಳಿದೋಗಿದೆ. ನೋಡಿರಿ, ಇಲ್ಲೆಲ್ಲ ಪರೋಟ ಎಲ್ಲ ಮಾಡಿದ್ದಾರೆ ಪಾಪ, ರೆಡಿಮೇಡ್ ಪರೋಟ. ಆ್ಯಂಡ್ ಅಗೇನ್ ಅದನ್ನಂತೂ ನಾನು ಒಂದೇ ಏನೋ ತಿಂದಿರೋದಷ್ಟೇ. ಇಲ್ಲಿ ನೋಡ್ರಿ, ಇದಿನ್ನೂ ಮುಕ್ಕಾಲು ಹಂಗೆ ಇದೆ. ಆಮೇಲೆ ಇದನ್ನು ನೋಡ್ರಿ, ಇದೊಂಥರ ನಮ್ಮದು ಪಪ್ಸ್ ಬರುತ್ತಲ್ಲ ಆ ಥರ. ಇದು ಆಲ್ಮೋಸ್ಟ್ ಒಂದು 80% ಖಾಲಿ ಮಾಡಿದ್ದೀನಿ. ಈ ಹಾಲಂತೂ ಒಡೆದೋಗಿದೆ. ಹಾಲಂತೂ ನಾನು ಜಾಸ್ತಿ ಯೂಸೇ ಮಾಡಿಲ್ಲ. ಟೊಮೆಟೊ, ಆ್ಯಪಲ್ ಅಂತೂ ಕೇಳೋಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಟೈಮ್ ಏನಾಯ್ತು ಅಂತಂದರೆ, ನಾನು ಇದು ಫ್ರೀಝರ್, ಇದು ನಮಗೆ ಗೊತ್ತಿರಲಿಲ್ಲ. ನಾವೇನು ಮಾಡಿದ್ರು ಅಂತಂದರೆ, ಇಲ್ಲೆಲ್ಲ ತರಕಾರಿ ಇಕ್ಕಕ್ಕೆ ಜಾಗ ಇದೆ ಅಂತ ಹೇಳ್ಬಿಟ್ಟು, ನೋಡಿರಿ ತರಕಾರಿ ಇಕ್ಕಕ್ಕೆ ತಾನೇ ಜಾಗ ಇರೋದು. ನಾನೇನು ಮಾಡಿದೆ ಅಂತಂದರೆ, ತರಕಾರಿ ಎಲ್ಲ ಇಲ್ಲಿಟ್ಟೆ, ಅದ್ರ ಜೊತೆಗೆ ಹಣ್ಣುಗಳು ಇಟ್ಟೆ. ಟೊಮೆಟೊ, ಆ್ಯಪಲ್ಲು, ಬನಾನೂ ಇಟ್ಬಿಟ್ಟಿದ್ದೀನಿ. ಬನಾನ ಆ್ಯಕ್ಚುಲಿ ಇಡಬಾರ್ದಾಗಿತ್ತು, ಬನಾನ ಇಟ್ಬಿಟ್ಟಿದ್ದೀನಿ. ಎಲ್ಲ ಹಾಳಾಗೋಯ್ತು. ಇದೆಲ್ಲ ನೋಡಿರಿ, ಹೆಂಗಿದೆ ಗೊತ್ತಾ, ಫುಲ್ ಮೆತ್ತಗಾಗ್ಬಿಟ್ಟಿದೆ. ಅದಕ್ಕೆ ಅಲ್ಲೇ ಬಿಟ್ಬಿಟ್ಟಿದೆ. ಈವನ್ ಆ್ಯಪಲ್ಲು ಅಷ್ಟೇ ಮೆತ್ತಗಾಗ್ಬಿಟ್ಟಿದೆ. ಇದು ಯೂಶ್ವಲಿ ಇಲ್ಲಿಟ್ರೇ ಪರವಾಗಿಲ್ಲ, ಬಟ್ ಇದು ಫ್ರೀಝರ್ ಅಂತ ಗೊತ್ತಿಲ್ಲ. ಅವ್ನು ನೋಡಿದರೆ ಈ ಬಾಕ್ಸ್ ಕೊಟ್ಟಿದ್ದಲ್ವಾ, ಸೊ ಎಲ್ಲೋ ವೆಜಿಟೇಬಲ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಅಲ್ಲಿ ತೊಗೊಂಡೋಗಿ ಇಟ್ಬಿಟ್ಟೆ. ಎಲ್ಲ ಹಾಳಾಯಿತು. ಸೊ ಇಷ್ಟೊಂದು ಉಳಿದೋಗಿದೆ. ನಮ್ಮ ಅತ್ತಿಗೆಯವ್ರ ಪಾಪ ಅದೆಷ್ಟು ಬೈತಾರೆ ಏನೋ. ನೋಡಿರಿ, ಇದು 3 ಇತ್ತು ಆ್ಯಕ್ಚುಲಿ. ಇದೆಲ್ಲ ಆಲ್ಮೋಸ್ಟ್ 2, ಇದೊಂದು ಅರ್ಧ ಇದೆ ಅಷ್ಟೇ. ಇದನ್ನು ಫುಲ್ ಖಾಲಿ ಆಯಿತು. ಇವಾಗ ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು ನನಗೆ, ಕೇರಳ ಪರೋಟ. ಇದನ್ನು ಅಟ್ಲೀಸ್ಟ್ ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ತುಂಬ ವೇಸ್ಟ್ ಆಗಿದೆ, ನನಗೆ ಭಾರಿ ಬೇಜಾರಾಗ್ತಿದೆ. ನಾನು ಯೂಶ್ವಲಿ ಫುಡ್ ವೇಸ್ಟ್ ಮಾಡಲ್ಲ. ಇಲ್ಲಿ ನೋಡಿರಿ, ವಾಟರ್ ಬಾಟಲ್ಸ್ ಎಲ್ಲ ಇಷ್ಟೊಂದು ಉಳಿದಿದೆ. ಅಟ್ಲೀಸ್ಟ್ ಇದು 4 ಬಾಟ್ಲ 5 ಬಾಟ್ಲ ಇದೆ ಅಷ್ಟೇ. ಅದು ಬಿಟ್ಟರೆ ಈ ಥರದ್ದು ಒಂದು 2 ಉಳಿದೋಗಿದೆ. ಮತ್ತಿಗೆ ಅವರು ಅದನ್ನು ಮತ್ತೆ ಆರ್ಡ್ರ್ ಮಾಡಿದರು. ಒಂದು 6 ಆರ್ಡ್ರ್ ಮಾಡಿದ್ರು. ಇದು 6ರಲ್ಲಿ ನಾನು 4 ಯೂಸ್ ಮಾಡಿದ್ದೀನಿ, 2 ಹಂಗೆ ಇದಾವೆ ನೋಡಿರಿ. ಅದನ್ನೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಇವಾಗ, ಅದನ್ನೆಲ್ಲ ಹಂಗೆ ಬಿಟ್ಟು ಹೋಗ್ಬೇಕು ನಾನು ಇವಾಗ. ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಎಲ್ಲ ಫಿನಿಷ್ ಮಾಡೋಣ ಅಂದ್ಕೊಂಡಿದ್ದೆ ಹೋಗೋಷ್ಟ್ರೊಳಗಡೆ, ಬಟ್ ಇಷ್ಟೊಂದೆಲ್ಲ ಉಳಿದೋಗಿದೆ. ಯಾಕೋ ಗೊತ್ತಿಲ್ಲ, ನೋಡಬೇಕು. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗೋಯ್ತು ನಮ್ಮದು. ಫೈನಲಿ ಚಿಪ್ಸು ಇದರಲ್ಲಿ ಹಾಕ್ಕೊಬಿಟ್ಟಿದ್ದೇನೆ, ರೈಸು ಇದರಲ್ಲಿ ಹಾಕ್ಕೊಂಡಿದ್ದೇನೆ. ಸೊ ನೋಡಿರಿ, ಬಿಸಿಲು ಹೆಂಗಿದೆ ಔಟ್ಸೈಡು. ಇವತ್ತು ಆ್ಯಕ್ಚುಲಿ ಕಾರ್ಗಳು ಕಡಿಮೆ ಇದ್ದಾವೆ. ಯಾವಾಗೂ ತುಂಬ ಕಾರ್ಸ್ ಇರ್ತಾಯಿತ್ತು. ಇಲ್ಲಿ ಒಂದು ಟೆಸ್ಲಾ ಕಾರ್ ಇರ್ತಾಯಿತ್ತು, ಸಕ್ಕತ್ತಾಗಿರ್ತಿತ್ತು. ಯಾವಾಗ ಅದನ್ನು ನೋಡ್ಕೊಂಡು ಇರ್ತಿದ್ದೆ ನಾನು. ಇವತ್ತು ಕಡಿಮೆ ಇದ್ದಾವೆ. ಸೊ ಒಂದು ಫೈನಲ್ ಚೆಕ್. ಇಲ್ಲಿ ಏನಿಲ್ಲ. ಸೊ ಜಸ್ಟು ಇಲ್ಲೊಂದು ಶೂಗಳು ಹಾಕ್ಕೋಬೇಕು ನನಗೆ. ಇದರಲ್ಲೂ ಏನಿಲ್ಲ, ಇದರಲ್ಲೂ ಏನಿಲ್ಲ, ಇದರಲ್ಲೂ ಏನಿಲ್ಲ, ಇಲ್ಲೂ ಏನಿಲ್ಲ, ಇಲ್ಲೂ ಏನಿಲ್ಲ,
ಎಲ್ಲಾದರೂ ಏನಾದರೂ ಬಿಟ್ಟಿದ್ದೀನ ಅಂತ ನೋಡ್ತಾ ಇದ್ದೀನಿ ನಾನು. ಸೊ ಐ ಥಿಂಕ್ ದಟ್ಸ್ ಆಲ್. ಇನ್ನೆಲ್ಲ ಫ್ರಿಜ್ಜಲ್ಲಿರೋವೆಲ್ಲ ಕೆಲವೊಂದು ಐಟಮ್ಗಳು ಏನೂ ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ನೋಡಿರಿ, ಇದೆಲ್ಲ ತುಂಬ ದಿನ ಬೇರೆ ಆಗಿದೆ, 14-15 ದಿನ ಆಗಿದೆ. ಸೊ ಅದಕ್ಕೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಇದೇ ನಮ್ಮ ಕಮ್ಯುನಿಟಿ. ಸೊ ಇಲ್ಲಿಂದ ಒಂದು 0.3 ಮೈಲ್ಸ್ ಹೋದರೆ ಗ್ರಾಸರಿ ಶಾಪ್ ಸಿಗುತ್ತೆ. ಸೊ ವಾಕಿಂಗ್ ಹೋಗ್ತಾ ಇದ್ದೀನಿ ನಾನು. ನೋಡ್ರಿ, ಒಂದು ಫ್ಯೂಯಲ್ ಸ್ಟೇಷನ್ ಇದೆ, ಗ್ಯಾಸ್ ಸ್ಟೇಷನ್, ಅದರಿಂದನೇ ಗ್ರಾಸರಿ ಶಾಪ್. ಹೆಂಗೆ ಕಮ್ಯುನಿಟಿಗೆ ಹತ್ರ ಇದೆ. ಇದು 404 ಅಂತ ಏನು ನೋಡ್ತಿದ್ದೀರ ನೋಡಿ, ಇದು ತುಂಬ ದೊಡ್ಡ ರೆಸ್ಟೋರೆಂಟ್. ಎಲ್ಲ ಅಮೇರಿಕನ್ಸ್ ಎಲ್ಲ ಮಿಡ್ ನೈಟ್ 2 ಗಂಟೆವರೆಗೂ ಪಾರ್ಟಿ ಮಾಡ್ತಾಯಿರ್ತಾರೆ ಅಲ್ಲಿ. ಸೊ ಈಗ 5 ಗಂಟೆ ಆಗ್ತಿದೆ. 5 ಗಂಟೆಯಲ್ಲಿ ಊಟ ಮಾಡ್ತಾಯಿದ್ದೀನಿ ನೋಡಿರಿ, ಮಧ್ಯಾಹ್ನದ ಊಟ. ಜಸ್ಟ್ ರೈಸ್, ಕರ್ಡ್ ಆ್ಯಂಡ್ ಪಿಕಲ್. ಈ ಕಾಂಬಿನೇಷನ್ನು ನಾನು ಆ್ಯಕ್ಚುಲಿ 15 ದಿನದಿಂದ ತಿನ್ಬೇಕು ಅಂದ್ಕೊಂಡಿದ್ದು. ಫೈನಲಿ ಇವತ್ತು ವರ್ಕೌಟ್ ಆಗಿದೆ ನನಗೆ. ನೋಡೋಣ, ಇಲ್ಲಿ ನೋಡಿರಿ, ಮದ್ರಾಸಿ ಫಿಲಮ್ ನೋಡ್ತಾ ಇದ್ದೀನಿ. ಅದು ನಾನು ಕನ್ನಡವನು, ಇದು ತಮಿಳ್ ಮೂವಿ, ಬಟ್ ನೋಡ್ತಾ ಇರೋದು ತೆಲುಗು ವರ್ಷನಲ್ಲಿ ನಾನು. ಯಾಕಂತಂದರೆ ಈ ಕನ್ನಡ ಲ್ಯಾಂಗ್ವೇಜು ಈ ಡಬ್ಬಿಂಗ್ ಎಲ್ಲ ಚೆನ್ನಾಗಿ ಮಾಡಿರೋಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ಅಟ್ಲೀಸ್ಟ್ ತೆಲುಗು ವರ್ಷನಲ್ಲಿ ನೋಡ್ತಾಯಿದ್ದೆ ನಾನು.